ನಮಸ್ಕಾರ ಸ್ನೇಹಿತರೆ. ಈ ಕಾಲೇಜ್ಗಳು ಪ್ರಾಜೆಕ್ಟ್ ಹೆಸರುಗಳಲ್ಲಿ ಕೆಲವೊಂದು ಫ್ಯಾಕಲ್ಟಿಗಳು ಲೆಕ್ಚರ್ಸ್ಗಳು ಬಿಗ್ ಸ್ಕ್ಯಾಮ್ ನಡೆಸ್ತಾ ಇದ್ದಾರೆ. ಈ ಪ್ರಾಜೆಕ್ಟ್ಗಳು ಇರೋದು ಯಾಕೆ? ಮಕ್ಕಳು ಓನ್ ಆಗಿ ಮಾಡ್ಲಿ, ಓನ್ ಆಗಿ ಮಾಡಿದ್ಮೇಲೆ ರಿಯಲ್ ಟೈಮ್ ಪ್ರಾಜೆಕ್ಟ್ಗಳು ಮಾಡಿದ್ರೆ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಆಪರ್ಚುನಿಟಿ ಸಿಗ್ಲಿ, ಯಾರ್ದೋ ಒಬ್ಬೊಂದು ಯುನೀಕ್ ಐಡಿಯಾ ಒಂದು ಸ್ಟಾರ್ಟ್ಅಪ್ ಆಗ್ಬಹುದು. ಈ ರೀತಿ ಇರೋದು ಕಾಲೇಜ್ಗಳಲ್ಲಿ ಪ್ರಾಜೆಕ್ಟ್ಗಳು. ಇದನ್ ಬಿಟ್ಟು ಟೀಚರ್ಸ್ಗಳು ಫ್ಯಾಕಲ್ಟಿಗಳು ಏನ್ ಮಾಡ್ತಿದ್ದಾರೆ ಕೆಲವೊಂದು ಕಾಲೇಜ್ಗಳಲ್ಲಿ, ಬೇರೆ ಯಾರನ್ನೋ ಥರ್ಡ್ ಪಾರ್ಟಿ ವೆಂಡರ್ ಕಳ್ಸೋದು, ಅವ್ರ ಹತ್ರನೇ ಪ್ರಾಜೆಕ್ಟ್ ಮಾಡಿಸಿ ಅನ್ನೋದು. ಆ ಪ್ರಾಜೆಕ್ಟ್ಗೆ ಎಷ್ಟು ಹೇಳಿ? 10,000-15,000. ಹೀಗ್ ಮಾಡಿದ್ರೆ ಸ್ಟೂಡೆಂಟ್ಸ್ಗಳು ಎಲ್ಲಿ ಹೋಗ್ಬೇಕು? ಬಡ ಮಕ್ಕಳು ಎಲ್ಲಿ ಹೋಗ್ಬೇಕು? ದುಡ್ಡು ಕೊಟ್ಟು ಪ್ರಾಜೆಕ್ಟ್ ಮಾಡಿಸಾದ್ಮೇಲೆ ಯಾವ್ದೋ ಒಂದು ಇಂಟರ್ವ್ಯೂ ಅಲ್ಲಿ ನಿಮ್ ಪ್ರಾಜೆಕ್ಟ್ ಎಕ್ಸ್ಪ್ಲೈನ್ ಮಾಡೋ ಅಂದ್ರೆ ಅವ್ನು ಏನ್ ಎಕ್ಸ್ಪ್ಲೈನ್ ಮಾಡ್ತಾನೆ? ನೀವು ಮಕ್ಕಳು ಭವಿಷ್ಯದ ಜೊತೆಗೆ ಆಡಾಡ್ತಿಲ್ವಾ? ಒಂದು ಪ್ರಾಜೆಕ್ಟ್ಗೆ 10 ಅಥವಾ 15,000 ಅಂದ್ರೆ ಎಷ್ಟಾಯ್ತು? 10-15 ಲಕ್ಷ ಒಂದ್ 100 ಜನ ಇದ್ರೆ ಒಂದು ಕಾಲೇಜಲ್ಲಿ. ದಯವಿಟ್ಟು ಈ ರೀತಿ ಮಾಡಕ್ ಹೋಗ್ಬೇಡಿ. ಕಾಲೇಜ್ಗಳು ದಯವಿಟ್ಟು ನೀವು ನಿಗಾ ವಹಿಸಿ ನಿಮ್ ಫ್ಯಾಕಲ್ಟಿಗಳು ಏನ್ ಮಾಡ್ತಿದ್ದಾರೆ ಅಂತ. ಈಗ ಮಕ್ಳುಗಳು ಜಾಬ್ಗೆ ಸ್ಟ್ರಗಲ್ ಮಾಡ್ತಿದಾರಲ್ಲ, ಎಲ್ಲ ನಿಮ್ಮಿಂದಾನೆ. ನೀವು ಈ ತರ ಹಲ್ಕ ಕೆಲಸ ಇಂದಾನೆ, ನೀವು ಮಾಡ್ತಿರೋ ಹಲ್ಕ ಕೆಲಸ ಇಂದಾನೆ. ಪೇರೆಂಟ್ಸ್ ಗಳಾದ್ರೂ ಅಷ್ಟೇ, ದಯವಿಟ್ಟು ನಿಮ್ ಮಗ ಪ್ರಾಜೆಕ್ಟ್ ಮಾಡ್ತಿದ್ದಾನ, ದುಡ್ಡು ಕೊಟ್ಟು ಮಾಡ್ತಿದ್ದಾನ, ಯಾವ ರೀತಿ ಮಾಡ್ತಿದ್ದಾನ ಅಂತ ಸ್ವಲ್ಪ ಯೋಚನೆ ಮಾಡಿ. ಹೋಗಿ ಕಾಲೇಜಿಗೆ ಕೇಳಿ. ಕಾಲೇಜಲ್ಲಿ ಈ ರೀತಿ ಮಾಡಿಸ್ತಿದ್ರೆ ಹೋಗಿ ಪ್ರಶ್ನೆ ಮಾಡಿ. ಹೋಪ್ ನಾನು ಸ್ವಲ್ಪ ಉದ್ವೇಗದಲ್ಲಿ ಹೇಳಿದ್ದೀನಿ. ಬಟ್ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈಗ ಎಷ್ಟು ಜನ ಮಕ್ಕಳು ಸ್ಟ್ರಗಲ್ ಪಡ್ತಿದಾರಲ್ಲ, ಇದಕ್ಕೆಲ್ಲ ಒಂದ್ ಕಾರಣ ಈ ಟೀಚರ್ಸ್ಗಳು ಅನ್ಸತ್ತೆ, ದುಡ್ಡಿನ ಆಸೆಗೆ ಈ ರೀತಿ ಮಾಡೋದು. ಹೋಪ್ ನಾನು ಏನ್ ನಿಮ್ಗೆ ಹೇಳಕ್ ಹೊರಟಿದ್ದೀನಿ ಅಂತ ಹೇಳಿ ಅರ್ಥ ಆಗಿದೆ ಅಂದ್ಕೊಂತೀನಿ. ಒಳ್ಳೇದಾಗ್ಲಿ.